ನಟಿ ನಿರೂಪಕಿ ಅಪರ್ಣ ಕೊನೆಯುಸಿರೆಳೆದಿದ್ದಾರೆ. ಬನಶಂಕರಿ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಮಸಣದ ಹೂವು ಚಿತ್ರದಿಂದ ಬೆಳಕಿಗೆ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದಂತಹ ನಟಿ ಮತ್ತು ನಿರೂಪಕಿ ಕನ್ನಡದ ಹಲವು ಸಿನಿಮಾದಲ್ಲೂ ಕೂಡ ಅವರು ನಟನೆಯನ್ನ ಮಾಡಿದ್ದಾರೆ. ಚಂದನವನದಲ್ಲಿ ಹಲವು ಕಾರ್ಯಕ್ರಮವನ್ನ ಕೂಡ ಚಂದನದಲ್ಲೂ ಕೂಡ ಹಲವು ಕಾರ್ಯಕ್ರಮಗಳನ್ನ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ನಿರೂಪಣೆಯನ್ನ ಕೂಡ ಮಾಡಿದ್ದಾರೆ. ವಿವಿಧ ಭಾರತೀಯದಲ್ಲಿ ಆರ್ಜೆ ಆಗಿ ಕೂಡ ಅಪರ್ಣ ಅವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಯಾರೇ ಇರಲಿ ಅಪರ್ಣಾಸಕ್ತರು ಕನ್ನಡಾಸಕ್ತರು ದಯಮಾಡಿ ಅವಳು 20 ವರ್ಷಗಳ ಕಾಲ ನನ್ನೊಡನಿದ್ದ ಈ ಮನೆ ಅಂಗಳಕ್ಕೆ ಬರಬೇಕು ಅಂತ ಕೋರ್ಕೋತೇನೆ. ಈಗ ಇವತ್ತೇನೋ ರಾಹು ಕಾಲ 10:30 12 ಅಂತ ಹೇಳಿದ್ದಾರೆ. 12ರೊಳಗೆ ಬಂದರೆ ನಮಗೆ ಅನುಕೂಲ. ಆಮೇಲೆ ನಮ್ಮದೇ ಒಂದು ಕೌಟುಂಬಿಕವಾದ ಆಚರಣೆಗಳಿರುತ್ತೆ. ಅದನ್ನು ಮಾಡ್ಕೊಂಡ್ಬಿಟ್ಟು ನಾವು ಬನಶಂಕರಿಯ ವಿದ್ಯುತ್ ಚಿತಾಗಾರದ ಕಡೆಗೆ ಹೋಗ್ತೇವೆ. ನಾವು ಯಾವತ್ತೂ ಅದನ್ನ ನಂಬಿರಲಿಲ್ಲ. ಏನು ಗೊತ್ತಾ, ಒಳಮನೆಯ ಆಚರಣೆ ಒಳಮನೆಯದ್ದು, ಬೀದಿದು. ನಾನು ಈಗ ಮನೆಯೊಳಗಿಂದ ಬೀದಿಗೆ ತರೋದು ಬೇಡ. ಯಾರೇ ಇರಲಿ ಅಪರ್ಣಾಸಕ್ತಿ. ನಟಿ ನಿರೂಪಕಿ ಅಪರ್ಣ ಕೊನೆಯುಸಿರೆಳೆದಿದ್ದಾರೆ. ಬನಶಂಕರಿ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಮಸಣದ ಹೂವು ಚಿತ್ರದಿಂದ ಬೆಳಕಿಗೆ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದಂತಹ ನಟಿ ಮತ್ತು ನಿರೂಪಕಿ ಕನ್ನಡದ ಹಲವು ಸಿನಿಮಾದಲ್ಲೂ ಕೂಡ ಅವರು ನಟನೆಯನ್ನ ಮಾಡಿದ್ದಾರೆ. ಚಂದನವನದಲ್ಲಿ ಹಲವು ಕಾರ್ಯಕ್ರಮವನ್ನ ಕೂಡ ಚಂದನದಲ್ಲೂ ಕೂಡ ಹಲವು ಕಾರ್ಯಕ್ರಮಗಳನ್ನ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ನಿರೂಪಣೆಯನ್ನ ಕೂಡ ಮಾಡಿದ್ದಾರೆ. ವಿವಿಧ ಭಾರತೀಯದಲ್ಲಿ ಆರ್ಜೆ ಆಗಿ ಕೂಡ ಅಪರ್ಣ ಅವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಯಾರೇ ಇರಲಿ ಅಪರ್ಣಾಸಕ್ತರು ಕನ್ನಡಾಸಕ್ತರು ದಯಮಾಡಿ ಅವಳು 20 ವರ್ಷಗಳ ಕಾಲ ನನ್ನೊಡನಿದ್ದ ಈ ಮನೆ ಅಂಗಳಕ್ಕೆ ಬರಬೇಕು ಅಂತ ಕೋರ್ಕೋತೇನೆ. ಈಗ ಇವತ್ತೇನೋ ರಾಹು ಕಾಲ 10:30 12 ಅಂತ ಹೇಳಿದ್ದಾರೆ. 12ರೊಳಗೆ ಬಂದರೆ ನಮಗೆ ಅನುಕೂಲ. ಆಮೇಲೆ ನಮ್ಮದೇ ಒಂದು ಕೌಟುಂಬಿಕವಾದ ಆಚರಣೆಗಳಿರುತ್ತೆ. ಅದನ್ನು ಮಾಡ್ಕೊಂಡ್ಬಿಟ್ಟು ನಾವು ಬನಶಂಕರಿಯ ವಿದ್ಯುತ್ ಚಿತಾಗಾರದ ಕಡೆಗೆ ಹೋಗ್ತೇವೆ. ನಾವು ಯಾವತ್ತೂ ಅದನ್ನ ನಂಬಿರಲಿಲ್ಲ. ಏನು ಗೊತ್ತಾ, ಒಳಮನೆಯ ಆಚರಣೆ ಒಳಮನೆಯದ್ದು, ಬೀದಿದು. ನಾನು ಈಗ ಮನೆಯೊಳಗಿಂದ ಬೀದಿಗೆ ತರೋದು ಬೇಡ. ಯಾರೇ ಇರಲಿ ಅಪರ್ಣಾಸಕ್ತಿ. ನಟಿ ನಿರೂಪಕಿ ಅಪರ್ಣ ಕೊನೆಯುಸಿರೆಳೆದಿದ್ದಾರೆ. ಬನಶಂಕರಿ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಮಸಣದ ಹೂವು ಚಿತ್ರದಿಂದ ಬೆಳಕಿಗೆ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದಂತಹ ನಟಿ ಮತ್ತು ನಿರೂಪಕಿ ಕನ್ನಡದ ಹಲವು ಸಿನಿಮಾದಲ್ಲೂ ಕೂಡ ಅವರು ನಟನೆಯನ್ನ ಮಾಡಿದ್ದಾರೆ. ಚಂದನವನದಲ್ಲಿ ಹಲವು ಕಾರ್ಯಕ್ರಮವನ್ನ ಕೂಡ ಚಂದನದಲ್ಲೂ ಕೂಡ ಹಲವು ಕಾರ್ಯಕ್ರಮಗಳನ್ನ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ನಿರೂಪಣೆಯನ್ನ ಕೂಡ ಮಾಡಿದ್ದಾರೆ. ವಿವಿಧ ಭಾರತೀಯದಲ್ಲಿ ಆರ್ಜೆ ಆಗಿ ಕೂಡ ಅಪರ್ಣ ಅವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಯಾರೇ ಇರಲಿ ಅಪರ್ಣಾಸಕ್ತರು ಕನ್ನಡಾಸಕ್ತರು ದಯಮಾಡಿ ಅವಳು 20 ವರ್ಷಗಳ ಕಾಲ ನನ್ನೊಡನಿದ್ದ ಈ ಮನೆ ಅಂಗಳಕ್ಕೆ ಬರಬೇಕು ಅಂತ ಕೋರ್ಕೋತೇನೆ. ಈಗ ಇವತ್ತೇನೋ ರಾಹು ಕಾಲ 10:30 12 ಅಂತ ಹೇಳಿದ್ದಾರೆ. 12ರೊಳಗೆ ಬಂದರೆ ನಮಗೆ ಅನುಕೂಲ. ಆಮೇಲೆ ನಮ್ಮದೇ ಒಂದು ಕೌಟುಂಬಿಕವಾದ ಆಚರಣೆಗಳಿರುತ್ತೆ. ಅದನ್ನು ಮಾಡ್ಕೊಂಡ್ಬಿಟ್ಟು ನಾವು ಬನಶಂಕರಿಯ ವಿದ್ಯುತ್ ಚಿತಾಗಾರದ ಕಡೆಗೆ ಹೋಗ್ತೇವೆ. ನಾವು ಯಾವತ್ತೂ ಅದನ್ನ ನಂಬಿರಲಿಲ್ಲ. ಏನು ಗೊತ್ತಾ, ಒಳಮನೆಯ ಆಚರಣೆ ಒಳಮನೆಯದ್ದು, ಬೀದಿದು. ನಾನು ಈಗ ಮನೆಯೊಳಗಿಂದ ಬೀದಿಗೆ ತರೋದು ಬೇಡ. ಯಾರೇ ಇರಲಿ ಅಪರ್ಣಾಸಕ್ತಿ.